ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಸೆಂಬ್ಲಿಯ ಹಣೆಬರಹ ಭಾಗ 2. ಮದುವೆ ಹೆಣ್ಣು ಮಾತ್ರ ಅವನು ಮಾಡಿದ ಕೆಲಸಕ್ಕೆ ಬೊಂಬೆಯಂತೆ ಬಿಗಿದುಕೊಂಡು ಅವನನ್ನೇ ನೋಡುತ್ತಿರುತ್ತಾಳೆ. ಅವಳು ಎಚ್ಚರಗೊಳ್ಳುವಷ್ಟರಲ್ಲಿ ಅವನು ತಂದಿದ್ದ ತಾಳಿಯನ್ನು ತನ್ನ ಜೇಬಿನಿಂದ ತೆಗೆದು ಅವಳ ಕೊರಳಿಗೆ 3 ಗಂಟು ಹಾಕಿ ಸ್ಯಾಡಿಸ್ಟಿಕ್ ನಗುವಿನೊಂದಿಗೆ ಅವಳನ್ನು ನೋಡುತ್ತಾನೆ. ಆಗಲೂ ಅವಳು ಪ್ರಜ್ಞೆಗೆ ಬರದಿದ್ದರೆ ಅವಳ ಮುಖದ ಮುಂದೆ ಚಿಟಿಕೆ ಹೊಡೆದ ತಕ್ಷಣ ಒಮ್ಮೆಲೆ ಎಚ್ಚರಗೊಂಡು ಏನು ನಡೆಯಿತೆಂದು ನೋಡುವಷ್ಟರಲ್ಲಿ ಅವನು ಕಟ್ಟಿದ ತಾಳಿ ಹಳದಿಯಾಗಿ ಅವಳ ಕುತ್ತಿಗೆಯಿಂದ ಎದೆಯ ಮೇಲೆ ನೇತಾಡುತ್ತಿರುತ್ತದೆ. ಎದೆಯ ಮೇಲೆ ನೇತಾಡುತ್ತಿರುವ ಆ ತಾಳಿಯನ್ನು ಮುಷ್ಟಿಯಲ್ಲಿ ಬಿಗಿಯಾಗಿ ಹಿಡಿದು ಕಣ್ಣೀರಿನಿಂದ ಎದುರಿಗಿರುವ ಆ ವ್ಯಕ್ತಿಯತ್ತ ನೋಡುತ್ತಾಳೆ ಅವಳು. ಅವಳ ಕಣ್ಣೀರನ್ನು ನೋಡಿ ಅವನ ತುಟಿಗಳು ನಗುವಿನಿಂದ ಅಗಲವಾಗುತ್ತವೆ. ಅಷ್ಟರಲ್ಲಿ ಮದುವೆ ಗಂಡಿನ ತಂದೆ ಎಚ್ಚೆತ್ತುಕೊಂಡು ಧಾವಂತದಿಂದ ಮಗನ ಬಳಿ ಓಡಿ ಹೋಗಿ ಬಿದ್ದಿದ್ದ ಅವನನ್ನು ಮೇಲಕ್ಕೆತ್ತಿ ಎಲ್ಲಾದರೂ ಪೆಟ್ಟಾಗಿದೆಯೇ ಎಂದು ನೋಡುತ್ತಿರುತ್ತಾನೆ. ಅವನ ಶರ್ಟ್ ಮೇಲೆ ಎದೆಯ ಬಳಿ ಅವನು ಒದ್ದ ಶೂ ಗುರುತು ಹಾಗೆಯೇ ಇರುತ್ತದೆ. ಅದರಿಂದ ಮದುವೆ ಗಂಡಿನ ತಂದೆಗೆ ಕೋಪ ಬಂದು ಆವೇಶದಿಂದ ಅವನ ಬಳಿ ಬಂದು, ಯಾರಯ್ಯ ನೀನು? ನಮ್ಮ ಹುಡುಗ ಮದುವೆಯಾಗಬೇಕಿದ್ದ ಹುಡುಗಿಯ ಕೊರಳಿಗೆ ನೀನು ಹೇಗೆ ತಾಳಿ ಕಟ್ಟುತ್ತೀಯ? ಅಸಲಿಗೆ ಯಾರು ನೀನು? ಎಂದು ಅವನ ಕಡೆ ಕೋಪದಿಂದ ನೋಡುತ್ತಾ ಮಾತನಾಡಲು ಪ್ರಯತ್ನಿಸುತ್ತಾ ಅವನ ಮುಂದೆ ಹೋದ ತಕ್ಷಣ ಅವನು ರೌದ್ರದಿಂದ ನೋಡಿದ ಒಂದೇ ನೋಟಕ್ಕೆ ಆ ನೋಟದ ತೀಕ್ಷ್ಣತೆಗೆ ಹೆದರಿ ಅಲ್ಲಿಯವರೆಗೆ ಬಂದಿದ್ದ ಆವೇಶವನ್ನು ಕಡಿಮೆ ಮಾಡಿಕೊಂಡು 2 ಹೆಜ್ಜೆ ಹಿಂದಕ್ಕೆ ಇಡುತ್ತಾನೆ ಮದುವೆ ಗಂಡಿನ ತಂದೆ. ಅಷ್ಟರಲ್ಲಿ ಮದುವೆ ಹೆಣ್ಣಿನ ಚಿಕ್ಕಮ್ಮ ಬಂದು, ಯಾರು ನೀನು? ನಮ್ಮ ಹುಡುಗಿಯ ಕೊರಳಿಗೆ ಹೇಗೆ 3 ಗಂಟು ಹಾಕುತ್ತೀಯ ಎಂದು ಜೋರಾಗಿಯೇ ಪ್ರಶ್ನಿಸುತ್ತಾಳೆ. ಅದರಿಂದ ಕೋಪಗೊಂಡ ಅವನು ತನ್ನ ಮುಂದೆ ಯಾರೂ ಧ್ವನಿ ಎತ್ತಿ ಮಾತನಾಡುವುದು ಇಷ್ಟವಿಲ್ಲದ ಅವನು ಮದುವೆ ಹೆಣ್ಣಿನ ಚಿಕ್ಕಮ್ಮನ ಕೆನ್ನೆಗೆ ಬಾರಿಸಿದ ಏಟಿಗೆ ಭೂಮಿ ದುಂಡಗಿರುವಂತೆ ಒಂದು ಸುತ್ತು ಪೂರ್ತಿ ತಿರುಗಿ 3 ಲೋಕಗಳು ಏಕಕಾಲದಲ್ಲಿ ಕಾಣಿಸಿದಂತಾಗಿ ಒಮ್ಮೆಲೆ ನೆಲಕ್ಕೆ ಉರುಳುತ್ತಾಳೆ ಅವಳು. ಅತಿ ಕಷ್ಟದಿಂದ ಕಣ್ಣು ತೆರೆದು ನೋಡುವಷ್ಟರಲ್ಲಿ ಎದುರಿಗಿರುವ ವ್ಯಕ್ತಿಗಳೆಲ್ಲ ಮಂಜು ಮಂಜಾಗಿ ಕಾಣುತ್ತಿದ್ದರೆ ನಾನೆಲ್ಲಿದ್ದೀನಿ ಅಂದುಕೊಳ್ಳುತ್ತಾ ಹೇಳುತ್ತಾಳೆ. ಅಷ್ಟರಲ್ಲಿ ಮದುವೆ ಹೆಣ್ಣು ಚಿಕ್ಕಮ್ಮ ಎನ್ನುತ್ತಾ ಅವಳ ಬಳಿ ಹೋಗಲು ಮುಂದಾದಾಗ ಅವಳ ಕೈ ಹಿಡಿದು ತಡೆಯುತ್ತಾನೆ ಅವನು. ಅವಳು ಎಷ್ಟೇ ಒದ್ದಾಡಿದರೂ ಅವನ ಬಲದ ಮುಂದೆ ಅವಳು ಕೈಯನ್ನು ಅವನ ಕೈಯಿಂದ ಬಿಡಿಸಿಕೊಳ್ಳುವುದು ಅವಳಿಂದ ಸಾಧ್ಯವಾಗುವುದಿಲ್ಲ. ಅವಳು ಎಷ್ಟು ಬಿಡಿಸಿಕೊಳ್ಳೋಣ ಎಂದು ನೋಡುತ್ತಿದ್ದರೆ ಅವನ ಕೈ ಅಷ್ಟು ಗಟ್ಟಿಯಾಗಿ ಅವಳ ಕೈ ಸುತ್ತಲೂ ಬಿಗಿಯಾಗಿರುತ್ತದೆ. ಇದರಿಂದ ಏನು ಮಾಡಬೇಕೆಂದು ತಿಳಿಯದೆ ಕಣ್ಣೀರಿನಿಂದ ತನ್ನ ಚಿಕ್ಕಮ್ಮನ ಕಡೆ ನೋಡುತ್ತಿರುತ್ತಾಳೆ ಅವಳು. ಅವಳ ಕಣ್ಣೀರನ್ನು ನೋಡಿ ಒಂದು ಪಾರ್ಶ್ವ ನಗುವಿನೊಂದಿಗೆ, ನನ್ನಿಂದಲೇ ತಪ್ಪಿಸಿಕೊಳ್ಳೋಣ ಎಂದುಕೊಂಡೆಯಾ? ನಾನು ಯಾರೆಂದು ಆಗಲೇ ಮರೆತು ಹೋದೆಯಾ? ನಿನಗೆ ಏನು ಹೇಳಿದ್ದೆ? ನಿನ್ನ ಬದುಕಿಡೀ ನನ್ನ ಕೈ ಕೆಳಗೆ ಇರಬೇಕು ಅಂತ ಯಾವಾಗಲೂ ಹೇಳಿದ್ದೇನಾ? ಇಲ್ಲವಾ? ಆದರೂ ಎಲ್ಲವೂ ತಿಳಿದಿದ್ದರೂ ಈ ಮದುವೆಗೆ ಹೇಗೆ ಒಪ್ಪಿಕೊಂಡೆ? ನಾನು ನಿಮ್ಮ ಮದುವೆ ನಡೆಯುತ್ತಿದ್ದರೆ ನೋಡಿಕೊಂಡು ಸುಮ್ಮನಿರುತ್ತೇನೆ ಎಂದು ಅಂದುಕೊಂಡೆ? ನಾನೆಂದರೆ ಅಷ್ಟು ಲೆಕ್ಕವಿಲ್ಲದಂತಾಗಿದೆಯಾ? ಇಲ್ಲದಿದ್ದರೆ ಇವನು ನನ್ನನ್ನೇನು ಮಾಡಬಲ್ಲ ಬಿಡು ಅಂದುಕೊಂಡೆಯಾ? ನನಗೆ ತಿಳಿಯದಂತೆ ಮದುವೆಯಾಗಿ ಓಡಿ ಹೋಗೋಣ ಅಂದುಕೊಂಡೆಯಾ? ಈಗೇನು ಮಾಡುತ್ತೀಯಾ? ಈಗ ಅಧಿಕೃತವಾಗಿ ನೀನು ನನ್ನ ಹೆಂಡತಿ, ಸತ್ತಂತೆ ನನ್ನ ಹಿಂದೆಯೇ ಬರಬೇಕು ಎನ್ನುತ್ತಿದ್ದರೆ ಮದುವೆ ಹೆಣ್ಣಿನೊಂದಿಗೆ ಅಷ್ಟು ಸಲುಗೆಯಿಂದ ಮಾತನಾಡುತ್ತಿರುವ ಅವನನ್ನು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾಗುತ್ತಾರೆ. ಅವನು ಯಾರೆಂದು ಮದುವೆ ಹೆಣ್ಣಿನ ಸ್ನೇಹಿತೆ ಮಾತ್ರ ಬೆಚ್ಚಿ ಬೀಳುತ್ತಾಳೆ. ಏಕೆಂದರೆ ಅವನು ಎಂತಹ ರಾಕ್ಷಸನೆಂದು ಅವಳಿಗೆ ತಿಳಿದಿದೆ. ಅವನ ಕೈಯಲ್ಲಿ ತನ್ನ ಸ್ನೇಹಿತೆಯ ಜೀವನ ಏನಾಗುತ್ತದೆಯೋ ಎಂಬ ಭಯದಿಂದ ಆ ಹುಡುಗಿ ನಡುಗಿ ಹೋಗುತ್ತಾಳೆ. ಆ ಮದುವೆ ಹೆಣ್ಣನ್ನು ಬಿಟ್ಟು ಬೇರೆ ಯಾರನ್ನೂ ಲೆಕ್ಕಿಸದ ಅವನು ಪಾರ್ಶ್ವವಾಯು ಬಂದು ಗಾಲಿ ಕುರ್ಚಿಯಲ್ಲಿ ಕುಳಿತುಕೊಂಡು ಅಲ್ಲಿ ನಡೆಯುತ್ತಿರುವುದನ್ನೆಲ್ಲ ನೋಡುತ್ತಿರುವ ಅವಳ ತಂದೆಯ ಕಡೆ ನೋಡುತ್ತಾ, ಹೋಗಿ ಬೇಕಿದ್ದರೆ ನಿಮ್ಮ ಅಪ್ಪನ ಆಶೀರ್ವಾದ ತೆಗೆದುಕೊಂಡು ಬಾ ಎಂದು ಅನ್ನುತ್ತಿದ್ದರೆ ಮೌನವಾಗಿ ಗಾಲಿ ಕುರ್ಚಿಯಲ್ಲಿ ಕುಳಿತಿರುವ ತಂದೆಯನ್ನು ನೋಡುತ್ತಾಳೆ ಆ ಹುಡುಗಿ. ಅಲ್ಲಿ ನಡೆಯುತ್ತಿರುವುದನ್ನು ನೋಡುತ್ತಾ ಆತ ಕಣ್ಣೀರು ಸುರಿಸುತ್ತಿದ್ದರೆ
ತನ್ನ ತಂದೆ ಅಳುತ್ತಿರುವುದನ್ನು ನೋಡಿ ಆ ಹುಡುಗಿಯ ಕಣ್ಣಿನಿಂದ ಹರಿಯುವ ಕಣ್ಣೀರಿನ ಧಾರೆ ಇನ್ನಷ್ಟು ಹೆಚ್ಚಾಗುತ್ತದೆ. ಕದಲದೆ ಅಲ್ಲಿಯೇ ನಿಂತಿರುವ ಹುಡುಗಿಯನ್ನು ನೋಡುತ್ತಾ, ಏನು ನಿಮ್ಮ ಅಪ್ಪನ ಆಶೀರ್ವಾದವೂ ಬೇಡವಾ? ಹಾಗಿದ್ದರೆ ನಡಿ ಹೋಗೋಣ ಎನ್ನುತ್ತಾ ಅವಳ ಕೈ ಹಿಡಿದು ಎಳೆದುಕೊಂಡು ಹೋಗುತ್ತಿದ್ದರೆ ಮತ್ತೊಮ್ಮೆ ತಾಳ್ಮೆ ತಂದುಕೊಂಡ ಅವಳ ಚಿಕ್ಕಮ್ಮ ಎದ್ದು ನಿಂತು, ಯಾರು ನೀನು? ನಮ್ಮ ಹುಡುಗಿಯನ್ನು ಹೇಗೆ ಕರೆದುಕೊಂಡು ಹೋಗುತ್ತೀಯ? ನೀನು ಯಾರು ಏನು ಅಂತಲೂ ನಮಗೆ ಗೊತ್ತಿಲ್ಲ. ನಿನ್ನ ಪಾಡಿಗೆ ನೀನು ಬಂದೆ. ಮದುವೆ ಹೆಣ್ಣಿನ ಕೊರಳಿಗೆ ಬಲವಂತವಾಗಿ ತಾಳಿ ಕಟ್ಟಿದೆ. ಈಗ ಅವಳು ಬರುವುದಿಲ್ಲ ಎನ್ನುತ್ತಿದ್ದರೂ ಬೊಂಬೆಯಂತೆ ಅವಳನ್ನು ನಿನ್ನ ಹಿಂದೆ ಎಳೆದುಕೊಂಡು ಹೋಗ್ತಾ ಇದೀಯ. ಅವಳು ಮನುಷ್ಯ ಅಂದ್ಕೊಂಡಿದ್ದೀಯಾ, ಬೊಂಬೆ ಅಂದ್ಕೊಂಡಿದ್ದೀಯಾ? ನಿನ್ನಿಷ್ಟದಂತೆ ಅವಳ ಕೊರಳಿಗೆ ಹಳದಿ ದಾರ ಕಟ್ಟಿ ಎಳೆದುಕೊಂಡು ಹೋಗುವುದಕ್ಕೆ ಎಂದು ಮತ್ತೊಮ್ಮೆ ಅನ್ನುತ್ತಾಳೆ ಅವಳ ಚಿಕ್ಕಮ್ಮ. ಇರು, ನಿನ್ನ ಮೇಲೆ ಈಗಲೇ ಪೊಲೀಸ್ ಕಂಪ್ಲೇಂಟ್ ಕೊಡುತ್ತೇನೆ ಎನ್ನುತ್ತಾ, ಮದುವೆ ಗಂಡು ಎಲ್ಲಿದ್ದಾನೆಂದು ನೋಡಿ ನೀನು ಪೊಲೀಸರಿಗೆ ಫೋನ್ ಮಾಡು, ತಕ್ಷಣ ಇವನನ್ನು ಪೊಲೀಸರಿಗೆ ಹಿಡಿದುಕೊಡೋಣ ಎಂದು ಅನ್ನುತ್ತಿದ್ದರೆ ಆ ಮಾತುಗಳನ್ನು ಕೇಳಿ ಒಂದು ಸ್ಯಾಡಿಸ್ಟಿಕ್ ನಗು ಬೀರುತ್ತಾನೆ ಅವನು. ಅವನ ನಗು ನೋಡಿ ನಡುಗುತ್ತಿದ್ದರೂ ಅತಿ ಕಷ್ಟದಿಂದ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದರೆ 10 ನಿಮಿಷಗಳಲ್ಲಿ ಅಲ್ಲಿಗೆ ಬರುತ್ತಾರೆ ಪೊಲೀಸರು. ಅವರು ಬಂದ ತಕ್ಷಣ ಅಳುತ್ತಾ, ನೋಡಿ ಸರ್, ನೋಡಿ ಎಂತಹ ಘೋರ ಮಾಡಿದ್ದಾನು. ನನ್ನ ಮಗಳಿಗೆ ನಾನು ಮದುವೆ ಮಾಡುತ್ತಿದ್ದರೆ ಬಂದು ಆ ಹುಡುಗನನ್ನು ಒದ್ದು ನಮ್ಮ ಹುಡುಗಿಯ ಕೊರಳಿಗೆ ತಾಳಿ ಕಟ್ಟಿ ಒಂದು ಪ್ರಾಣಿಯಂತೆ ಅವಳನ್ನು ಎಳೆದುಕೊಂಡು ಹೋಗುತ್ತಿದ್ದಾನೆ. ನಮಗೆ ನ್ಯಾಯ ಕೊಡಿಸಿ ಎನ್ನುತ್ತಾ ರಾಗ ಎಳೆಯುತ್ತಾಳೆ ಅವಳ ಚಿಕ್ಕಮ್ಮ. ಎಲ್ಲವನ್ನ ಕೇಳಿಸಿಕೊಂಡವರು ಯಾರು ಆ ವ್ಯಕ್ತಿ ಎಂದು ನೋಡಿದಾಗ ಅಲ್ಲಿಯೇ ಕುರ್ಚಿಯ ಮೇಲೆ ಕಾಲು ಹಾಕಿಕೊಂಡು ಕೇರ್ಲೆಸ್ ಆಗಿ ಅವರ ಕಡೆ ಒಂದು ನೋಟ ನೋಡುತ್ತಾನೆ. ಅಲ್ಲಿರುವ ಅವನನ್ನು ನೋಡಿ ಒಮ್ಮೆಲೆ ಮೈಯೆಲ್ಲ ಬೆವರು ಸುರಿಯುತ್ತದೆ ಆ ಪೊಲೀಸರಿಗೂ ಕೂಡ. ತಕ್ಷಣ ಜೇಬಿನಿಂದ ಕರವಸ್ತ್ರ ತೆಗೆದು ಹೊರೆಸಿಕೊಳ್ಳುತ್ತಾ, ಸಾರ್ ನೀವಾ ಎನ್ನುತ್ತಾ ಒಂದು ನಮಸ್ಕಾರ ಮಾಡಿ, ಹೋಗಿ ಸರ್, ಇಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ನಾವು ನೋಡಿಕೊಳ್ಳುತ್ತೇವೆ. ನೀವು ಮದುವೆಯಾದ ಹುಡುಗಿಯನ್ನು ಕರೆದುಕೊಂಡು ಹೋಗಿ ಎನ್ನುತ್ತಾ ಅಡ್ಡಲಿದ್ದವರನ್ನೆಲ್ಲ ಸರಿಸಿ ದಾರಿ ಮಾಡಿಕೊಡುತ್ತಾರೆ ಅವರಿಗೆ. ಅಯ್ಯೋ ಇದೇನು ಘೋರ! ನೀವೇನು ಪೊಲೀಸರಯ್ಯ? ನಮ್ಮನ್ನು ಇವರ ಕಾಟದಿಂದ ಕಾಪಾಡಬೇಕಾದದ್ದು ಬಿಟ್ಟು ನಮ್ಮ ಹುಡುಗಿಯನ್ನು ಕೂಡ ಅವನ ಜೊತೆ ಕರೆದುಕೊಂಡು ಹೋಗಲು ಸಲಹೆ ನೀಡುತ್ತಿದ್ದೀರಲ್ಲ. ಅದಕ್ಕೇನಾ ನಾನು ನಿಮ್ಮನ್ನು ಇಲ್ಲಿಗೆ ಕರೆಸಿದ್ದು? ನೀವಿರುವುದು ನಮ್ಮಂತಹ ಜನರನ್ನು ಕಾಪಾಡಲಿಕ್ಕೆ ಅಲ್ವಾ? ಹಾಗೆ ದುಡ್ಡಿರುವವರಿಗೆ ಸಲಾಂ ಹೊಡೆಯಲಿಕ್ಕಾ ಎಂದು ಕೋಪದಿಂದ ಕೇಳುತ್ತಿದ್ದರೆ, ಅಸಲು ಅವನು ಯಾರು ಅಂತ ಗೊತ್ತಾ ಅಮ್ಮ ನಿನಗೆ ಎಂದು ಜೋರಾಗಿ ಕೇಳುತ್ತಾನೆ ಆ ಪೊಲೀಸು. ಅವನು ಯಾರಾದರೆ ನನಗೇನಯ್ಯ, ನನ್ನ ಮಗು ನನಗೆ ಮುಖ್ಯ ಅಷ್ಟೇ ಹೊರತು ಇಲ್ಲಿ ಎಲ್ಲರ ಮುಂದೆ ಬೇರೊಬ್ಬರಿಗೆ ಆಗಬೇಕಾದ ಹೆಂಡತಿಯನ್ನು ಅವಳ ಕೊರಳಿಗೆ ಬಲವಂತವಾಗಿ ತಾಳಿ ಕಟ್ಟಿ ತನ್ನ ಹೆಂಡತಿ ಎನ್ನುತ್ತಾ ಹೇಗೆ ಎಳೆದುಕೊಂಡು ಹೋಗುತ್ತಾನೆ? ಅದಕ್ಕೆ ನಮ್ಮ ಅನುಮತಿ ಬೇಡವಾ ಎಂದು ಕೇಳುತ್ತಾಳೆ. ಇವಳ ಕೊರಳಿಗೆ ತಾಳಿ ಕಟ್ಟಲು, ಇವಳನ್ನು ನನ್ನ ಜೊತೆ ಕರೆದುಕೊಂಡು ಹೋಗಲು ಇಲ್ಲಿ ಯಾರ ಅನುಮತಿಯೂ ನನಗೆ ಬೇಕಿಲ್ಲ ಎಂದು ಗರ್ಜಿಸುವಂತೆ ಮಾತನಾಡುತ್ತಾನೆ ಅವನು. ಅವನ ಮಾತುಗಳಿಗೆ ದಿಗ್ಭ್ರಮೆಗೊಳ್ಳುತ್ತಾ, ಅದೇನು ಮಾತಯ್ಯ, ಅವಳೇನಾದರೂ ಮದುವೆ ಇಲ್ಲದೆ ಜೀವಿತಾವಧಿ ನಿನ್ನ ಕೈ ಕೆಳಗೆ ಕೆಲಸ ಮಾಡುತ್ತೇನೆಂದು ಏನಾದರೂ ಕಾಂಟ್ರಾಕ್ಟ್ ಬರೆದು ಕೊಟ್ಟಿದ್ದಾಳಾ ಏನು? ಹಾಗೆ ಮಾತನಾಡ್ತಾ ಇದೀಯಾ ಎಂದು ಅನ್ನುತ್ತಿದ್ದರೆ ತನ್ನ ಜೇಬಿನಿಂದ ಒಂದು ಪೇಪರ್ ತೆಗೆದು ಆ ಪೊಲೀಸರಿಗೆ ಕೊಡುತ್ತಾನೆ ಅವನು. ಅದೇನು ಎಂದು ನುಡಿದ ಪೊಲೀಸರು ತಕ್ಷಣ ಅವಳ ಮೇಲೆಯೇ ತಿರುಗಿ ಬೀಳುತ್ತಾರೆ. ಈ ಹುಡುಗಿ ಆಲ್ರೆಡಿ ಯಾವಾಗಲೋ ಇವನನ್ನ ಮದುವೆಯಾಗಿದ್ದಾಳೆ, ಇದು ಅವರ ರಿಜಿಸ್ಟರ್ ಮ್ಯಾರೇಜ್ ಸರ್ಟಿಫಿಕೇಟ್ ಎಂದು ಅನ್ನುತ್ತಿದ್ದರೆ ಕಣ್ಣು ಬಾಯಿ ಅಗಲ ಮಾಡಿಕೊಂಡು ಮದುವೆ ಹೆಣ್ಣಿನ ಕಡೆ ನೋಡುತ್ತಾಳೆ ಅವಳ ಚಿಕ್ಕಮ್ಮ. ಏನಿದು? ಅವನನ್ನು ಯಾವಾಗ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡೆ? ಅವನನ್ನು ಮದುವೆ ಮಾಡಿಕೊಂಡಿದ್ದರೂ ಈಗ ಮತ್ತೆ ಇನ್ನೊಬ್ಬನ ಜೊತೆ ಮದುವೆಗೆ ಸಿದ್ಧಳಾದೆಯಾ ಎಂದು ಕೇಳುತ್ತಿದ್ದರೆ, ಪ್ರಾಮಿಸ್ ಚಿಕ್ಕಮ್ಮ, ಅಸಲು ಆ ಪೇಪರ್ಸ್ ಏನು ಅಂತಲೂ ನನಗೆ ಗೊತ್ತಿಲ್ಲ ಎಂದು ಅನ್ನುತ್ತಿದ್ದರೆ, ನೋಡಿ ಅಮ್ಮ, ಇದರ ಮೇಲೆ ಸಹಿ ನಿಮ್ಮದೇ ಅಲ್ವಾ ಎಂದು ಪೊಲೀಸರು ಆ ಪೇಪರ್ಸನ್ನು ಅವಳ ಮುಂದೆ ಇಡುತ್ತಾರೆ. ಆ ಪೇಪರ್ಸ್ನಲ್ಲಿ ತನ್ನ ಸಹಿ ನೋಡಿ ಅವಳು ದಂಗಾಗುತ್ತಾಳೆ. ಅದು ತನ್ನ ಸಹಿಯೇ, ಆದರೆ ಅವಳು ಯಾವಾಗಲೂ ರಿಜಿಸ್ಟರ್ ಆಫೀಸ್ಗೆ ಆಗಲಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಳ್ಳಲು ಆಗಲಿ ಹೋಗಿರಲಿಲ್ಲ.
ಅಂದ ಮೇಲೆ ಆ ಪೇಪರ್ಸ್ ಮೇಲೆ ತನ್ನ ಸಹಿ ಹೇಗೆ ಬಂತು ಎಂದು ಆಶ್ಚರ್ಯಪಟ್ಟು ಅವನ ಕಡೆ ನೋಡುತ್ತಾಳೆ. ಅವನು ವಕ್ರವಾಗಿ ಒಂದು ನಗು ನಕ್ಕ ಕೂಡಲೇ ತನ್ನನ್ನು ಸಂಪೂರ್ಣವಾಗಿ ಟ್ರ್ಯಾಪ್ ಮಾಡಿದ್ದಾನೆಂದು ಅರ್ಥವಾಗಿ, ನಿಜ ಚಿಕ್ಕಮ್ಮ, ಈ ಪೇಪರ್ಸ್ ಮೇಲೆ ನಾನೆಂದು ಸಹಿ ಮಾಡಿಲ್ಲ. ಇವು ಹೇಗೆ ಬಂದವೋ ಕೂಡ ನನಗೆ ಗೊತ್ತಿಲ್ಲ ಎಂದು ಅನ್ನುತ್ತಿದ್ದರೆ, ನೋಡಿದಿರಾ ಸರ್, ನಮ್ಮ ಹುಡುಗಿಗೆ ಏನೂ ಗೊತ್ತಿಲ್ಲವಂತೆ. ಇವನೇ ದುಡ್ಡಿರುವ ವ್ಯಕ್ತಿಯಾಗಿದ್ದರಿಂದ ಆ ದುಡ್ಡಿನಿಂದ ಏನೋ ಮಾಯೆ ಮಾಡಿರಬೇಕು ಅಷ್ಟೇ ವಿನಃ ನಮ್ಮ ಹುಡುಗಿಗೂ ಅವನಿಗೂ ಮದುವೆಯಾಗಿಲ್ಲ. ದಯವಿಟ್ಟು ನಮ್ಮ ಹುಡುಗಿಯನ್ನು ಅವನ ಕಾರ್ಯದಿಂದ ಬಿಡಿಸಿ ಎಂದು ಬೇಡಿಕೊಳ್ಳುತ್ತಾಳೆ ಅವಳ ಚಿಕ್ಕಮ್ಮ. ಹೈ ಡ್ರಾಮಾವನ್ನೆಲ್ಲ ಕಿರಿಕಿರಿಯಿಂದ ನೋಡುತ್ತಾ ಇನ್ಸ್ಪೆಕ್ಟರ್, ಈಗ ನಿಮಗೆ ಒಂದು ಕ್ಲಾರಿಟಿ ಬಂತಲ್ಲವೇ? ಇವಳು ನನ್ನ ಹೆಂಡತಿ. ಅಫಿಷಿಯಲ್ ಆಗಿ ಯಾವಾಗಲೂ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದರೆ ಇವತ್ತು ತಾಳಿ ಕಟ್ಟಿ ಸಾಂಪ್ರದಾಯಬದ್ಧವಾಗಿ ಮತ್ತೊಮ್ಮೆ ಇವಳನ್ನು ನನ್ನ ಹೆಂಡತಿಯಾಗಿ ಮಾಡಿಕೊಂಡಿದ್ದೇನೆ. ಇನ್ನಾದರೂ ನಾನು ನನ್ನ ಹೆಂಡತಿಯನ್ನು ಕರೆದುಕೊಂಡು ಇಲ್ಲಿಂದ ಹೋಗಬಹುದಲ್ಲವೇ ಎಂದು ಕೇಳುತ್ತಾನೆ. ಓ, ನಿರ್ಭಯಂತರವಾಗಿ ಕರೆದುಕೊಂಡು ಹೋಗಬಹುದು ಸಾರ್ ಎನ್ನುತ್ತಾರೆ ಆ ಪೊಲೀಸರು. ಇನ್ಸ್ಪೆಕ್ಟರ್ ಆ ಮಾತು ಅಂದ ಕೂಡಲೇ ಮದುವೆ ಹೆಣ್ಣಿನ ಚಿಕ್ಕಮ್ಮನ ಕಡೆ ಮದುವೆ ಗಂಡಿನ ಮನೆಯವರ ಕಡೆ ಕುತಂತ್ರದ ನೋಟವೊಂದನ್ನು ಬೀರುತ್ತಾ ಅವಳ ಕೈ ಹಿಡಿದು ಬಾ ಎನ್ನುತ್ತಿದ್ದರೂ ಒಂದು ಇಂಚು ಕೂಡ ಕದಲುವುದಿಲ್ಲ ಆ ಹುಡುಗಿ. ಇನ್ನೂ ಲಾಭವಿಲ್ಲ ಎಂದುಕೊಂಡು ಆ ಹುಡುಗಿಯ ಸೊಂಟ ಹಿಡಿದು ತನ್ನ ಭುಜದ ಮೇಲೆ ಹಾಕಿಕೊಂಡು ಅವಳ ಸುತ್ತಲೂ ಒಂದು ಕೈ ಬಿಗಿದು ನನ್ನನ್ನು ಬಿಡು ಎನ್ನುತ್ತಾ ಆ ಹುಡುಗಿ ಅವನ ಬೆನ್ನಿನ ಮೇಲೆ ಹೊಡೆಯುತ್ತಾ ಎಷ್ಟೇ ಒತ್ತಾಡುತ್ತಿದ್ದರೂ ಕೂಡ ಅದಾವುದನ್ನು ಕಿವಿಗೆ ಹಾಕಿಕೊಳ್ಳದೆ ಅಲ್ಲಿಂದ ಅವಳನ್ನು ಎಳೆದುಕೊಂಡು ಹೋಗುತ್ತಾನೆ ಆ ವ್ಯಕ್ತಿ. ಆ ಹುಡುಗಿಯನ್ನು ಹಾಗೆ ಕರೆದುಕೊಂಡು ಹೋಗುತ್ತಿದ್ದರೂ ಏನು ಮಾಡಲಾಗದೆ ಅಲ್ಲೇ ಕುಸಿದು ಬೀಳುತ್ತಾಳೆ ಅವಳ ಚಿಕ್ಕಮ್ಮ. ಅಲ್ಲಿಯವರೆಗೂ ಬೊಂಬೆಯಂತೆ ನಡೆಯುತ್ತಿರುವುದನ್ನೆಲ್ಲ ನೋಡುತ್ತಿದ್ದವರೆಲ್ಲರೂ ಎಚ್ಚೆತ್ತುಕೊಂಡು ಅಸಲು ಇಷ್ಟಕ್ಕೂ ಆ ಹುಡುಗ ಯಾರು ಎಂದು ಪಿಸುಗುಡುತ್ತಿದ್ದರೆ, ಅಷ್ಟರಲ್ಲಿ ಅಲ್ಲಿಗೆ ಬಂದ ಮದುವೆ ಗಂಡಿನ ತಂದೆ ಕೂಡ ಇಷ್ಟಕ್ಕೂ ಅವನು ಯಾರು ಸರ್, ನೀವು ಕೂಡ ಅವನಿಗೆ ಹೆದರಿದಿರಲ್ಲ ಎಂದು ಕೇಳುತ್ತಾನೆ. ಆ ಇನ್ಸ್ಪೆಕ್ಟರ್ ಅವರ ಕಡೆ ಆಶ್ಚರ್ಯದಿಂದ ನೋಡುತ್ತಾ, ಅವನು ಯಾರೆಂದು ನಿಮಗೆ ಗೊತ್ತಿಲ್ಲವೇ ಎಂದು ಅನ್ನುತ್ತಿದ್ದರೆ, ಗೊತ್ತಿಲ್ಲದೆ ತಾನೇ ಸರ್ ನಿಮ್ಮನ್ನು ಕೇಳುತ್ತಿರುವುದು, ಅವರು ಯಾರೆಂದು ಹೇಳಿ ಎಂದು ಮತ್ತೊಮ್ಮೆ ಕೇಳುತ್ತಾರೆ. ವ್ಯಾಪಾರ ರಂಗದಲ್ಲಿ ಅಂದರೆ ಬಿಸ್ನೆಸ್ನಲ್ಲಿ ಅಷ್ಟು ದೊಡ್ಡ ಬಿಗ್ ಶಾಟ್ ಆಗಿರುವ ಅವರು ನಿಮಗೆ ಗೊತ್ತಿಲ್ಲವೇ? ಅವರು ಇಂಡಿಯಾದಲ್ಲೇ ನಂಬರ್ 1 ಸ್ಥಾನದಲ್ಲಿರುವ ವರ್ಮಾ ಕಂಪನಿಗಳೆಲ್ಲದಕ್ಕೂ CEO, ನಂಬರ್ 1 ಬಿಸ್ನೆಸ್ ಮ್ಯಾನ್. ಯಾರ ಹೆಸರು ಹೇಳಿದರೆ ವ್ಯಾಪಾರ ರಂಗದಲ್ಲಿ ಉಳಿದವರೆಲ್ಲರೂ ಹೆದರುತ್ತಾರೋ, ಯಾರಿಗೆ ಎದುರು ಹೋಗಲು ಯಾರೊಬ್ಬರು ಸಾಹಸವನ್ನಾಗಲಿ ಧೈರ್ಯವನ್ನಾಗಲಿ ಮಾಡುವುದಿಲ್ಲವೋ ಅವರೇ ಮಿಸ್ಟರ್ ವಿರಾಟ್ ವರ್ಮಾ. ವರ್ಮಾಸ್ ಇಂಡಸ್ಟ್ರೀಸ್ ಎಲ್ಲದಕ್ಕೂ ವಾರಸುದಾರ ಅವರೇ ಇವರು, ವಿರಾಟ್ ವರ್ಮಾ ಎಂದು ಹೆಸರು ಹೇಳಿದ ತಕ್ಷಣ, ವಿರಾಟ್ ವರ್ಮನಾ ಎಂದು ಆಶ್ಚರ್ಯದಿಂದ ಬಾಯಿ ಬಿಡುತ್ತಾನೆ ಮದುವೆ ಗಂಡು. ಯಾವಾಗಲೋ ಅವರ ಹೆಸರು ಕೇಳಿದ್ದೇ ವಿನಃ ನೋಡಿದ್ದಿಲ್ಲ. ಅವನ ಬಗ್ಗೆ ಬಹಳಷ್ಟೇ ಕೇಳಿದ್ದ. ಅವನು ಮೋಸ್ಟ್ ಪವರ್ಫುಲ್ ಬಿಸ್ನೆಸ್ ಮ್ಯಾನ್ ಎಂದು. ಅವನಿಗೆ ಎದುರು ಹೋದವರು ಯಾರೂ ಕೂಡ ಈ ಭೂಮಿಯ ಮೇಲೆ ಮತ್ತೆ ಉಸಿರಾಡಿಲ್ಲವೆಂದು, ತನಗೆ ಅಡ್ಡಿ ಬಂದವರನ್ನೆಲ್ಲ ಕಾನೂನಿಗೆ ಸಿಗದಂತೆ ಅಡ್ಡಲಿಂದ ತೆಗೆದು ಹಾಕುವುದು ಅವನಿಗೆ ಬಹಳ ಸುಲಭವೆಂದು ಅವನ ಬಗ್ಗೆ ಬಹಳಷ್ಟೇ ಕೇಳಿದ್ದ. ಆದರೆ ಅವನು ಯಾರೆಂದು ಇದುವರೆಗೂ ನೋಡಿರಲಿಲ್ಲ, ಗೊತ್ತಿರಲಿಲ್ಲ. ಅಂತಹದ್ರಲ್ಲಿ ಇವತ್ತು ಈ ಮದುವೆ ಮಂಟಪದಲ್ಲಿ ತನ್ನ ಮಗ ಮದುವೆಯಾಗಬೇಕಿದ್ದ ಹುಡುಗಿಯ ಕೊರಳಿಗೆ ತಾಳಿ ಕಟ್ಟಿ ತನ್ನ ಹೆಂಡತಿಯನ್ನಾಗಿ ಮಾಡಿಕೊಂಡು ಇಲ್ಲಿಂದ ಅವಳನ್ನು ಬಲವಂತವಾಗಿ ಕರೆದುಕೊಂಡು ಹೋದವನು ಇವನೇ ಎಂದು ತಿಳಿದ ತಕ್ಷಣ ಮದುವೆ ಗಂಡಿನ ಮತ್ತು ಅವನ ತಂದೆಯ ಮೈಯಲ್ಲಿ ನಡುಕ ಹುಟ್ಟುತ್ತದೆ. ಆದರೆ ಯಾಕೆ ಅವನು ಈ ಹುಡುಗಿಯನ್ನೇ ಮದುವೆಯಾದ? ಅದು ಕೂಡ ಆ ಹುಡುಗಿಗೆ ಎಳ್ಳಷ್ಟು ಇಷ್ಟವಿಲ್ಲದಿದ್ದರೂ ಅವನ ಆಸ್ತಿ ಕೆಲವು ಸಾವಿರ ಕೋಟಿ ಎಂದು ಕೇಳಿದ್ದ. ಅಷ್ಟು ಆಸ್ತಿಗೆ ವಾರಸುದಾರನಾದ ಅವನು ಏನೂ ಇಲ್ಲದ ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ಹುಡುಗಿಗಾಗಿ ತಾನೇ ಖುದ್ದಾಗಿ ಬಂದು ಆ ಹುಡುಗಿಗೆ ಇಷ್ಟವಿಲ್ಲದಿದ್ದರೂ ಅವಳ ಕೊರಳಿಗೆ ತಾಳಿ ಕಟ್ಟಿ ಅವಳು ಬರುವುದಿಲ್ಲ ಎನ್ನುತ್ತಿದ್ದರೂ ಬಲವಂತವಾಗಿ ಅವಳನ್ನು ಕರೆದುಕೊಂಡು ಹೋಗಿದ್ದಾನೆ. ಅಸಲು ಇದರ ಅರ್ಥವೇನು? ಅವರಿಬ್ಬರಿಗೂ ಇರುವ ಸಂಬಂಧ ಏನು ಎಂದು ಯೋಚಿಸಿ ತಲೆ ಕೆಡಿಸಿಕೊಳ್ಳುವುದೇ ವಿನಃ
ಅವರಿಗಿದ್ದ ಪ್ರಶ್ನೆಗಳಲ್ಲಿ ಒಂದಕ್ಕೂ ಕೂಡ ಅವರಿಗೆ ಉತ್ತರ ಸಿಗುವುದಿಲ್ಲ. ಅಷ್ಟರಲ್ಲೇ ಪೊಲೀಸರು ಮತ್ತೆ ಅವನ ಬಗ್ಗೆ ಹೇಳುತ್ತಾ, ಅವನ ಕಣ್ಸನ್ನೆಯಲ್ಲಿ ಎಷ್ಟೋ ಸಾವಿರ ಕಂಪನಿಗಳು ರನ್ ಆಗುತ್ತಿವೆ. ಇಂಡಿಯಾದಲ್ಲೇ ಅಲ್ಲ, ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿಯೂ ಕೂಡ ತನ್ನದೇ ಆದ ಸ್ಟೈಲ್ನಲ್ಲಿ ವ್ಯಾಪಾರ ಮಾಡುತ್ತಾ ಸರ್ವಾಧಿಕಾರಿಯಂತೆ ಬೆಳೆದಿದ್ದಾನೆ. ಅವರ ಕಂಪನಿಗಳಲ್ಲಿ ಕೆಲವು ಲಕ್ಷ ಜನ ಉದ್ಯೋಗ ಮಾಡುತ್ತಿದ್ದಾರೆ. ಅವನ ಹೆಸರು ಹೇಳಿದರೆ ಸಾಕು, ಎಷ್ಟೋ ಜನ ರಾಜಕಾರಣಿಗಳು ಅವನಿಗೆ ಸಲಾಂ ಹೊಡೆಯುತ್ತಾ ಅವನ ಕೆಲಸಗಳನ್ನು ಮಾಡಿಕೊಡುತ್ತಾರೆ. ಕೆಲವರು ಮಾಫಿಯಾ ಡಾನ್ಗಳು ಸಹ ಅವನು ಯಾವ ಕೆಲಸ ಹೇಳಿದರೆ ಆ ಕೆಲಸ ಮಾಡಲು ಯಾವಾಗಲೂ ಸಿದ್ಧರಾಗಿರುತ್ತಾರೆ. ಅಷ್ಟೇ ಅಲ್ಲ, ಅವನು ಯಾವಾಗಲೂ ಫುಲ್ ಟ್ರೈನ್ಡ್ ಆಫೀಸರ್ಸ್ ಆದ ಬಾಡಿಗಾರ್ಡ್ಸ್ ಸದಾ ಕಾಲ ಸುತ್ತುವರಿಯುತ್ತಾರೆ. ಅಷ್ಟೇ ಅಲ್ಲ, ಅವನನ್ನು ಯಾವಾಗಲೂ ಫುಲ್ ಟ್ರೈನ್ಡ್ ಆಫೀಸರ್ಸ್ ಆದ ಬಾಡಿಗಾರ್ಡ್ ಸದಾಕಾಲ ಸುತ್ತುವರೆದಿರುತ್ತಾರೆ. ಅವನು ಒಂದು ಮಾತು ಹೇಳಿದರೆ ಸಾಕು, ಎಷ್ಟು ಜನನಾದರೂ ಅಲ್ಲೇ ಕೊಲ್ಲಲು ಕೂಡ ಹಿಂದೇಟು ಹಾಕುವುದಿಲ್ಲ ಅಂಥವನೇ. ಈಗ ನೀವು ನೋಡಿದ ಈ ವಿರಾಟ್ ವರ್ಮಾ, ಅವನನ್ನು 2 ನಿಮಿಷ ಭೇಟಿಯಾಗಿ ಮಾತನಾಡಬೇಕೆಂದರೆ ಕನಿಷ್ಠ 6 ತಿಂಗಳ ಮುಂಚೆಯಾದರೂ ನಾವು ಅವರ PA ಬಳಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬೇಕು. ಅಷ್ಟು ಬ್ಯುಸಿ ಪರ್ಸನ್ ಅವನು. ವ್ಯಾಪಾರ ರಂಗದಲ್ಲಿ ಅಪ್ರತಿಮ ಸರ್ವಾಧಿಕಾರಿ. ಅವನ ಮಾತು ಮೀರಿದರೆ ಅವನು ನರರೂಪ ರಾಕ್ಷಸನೇ ಆಗುತ್ತಾನೆ. ಏನೇ ಮಾಡಿಯಾದರೂ ತನಗೆ ಬೇಕಾದುದನ್ನು ಸಾಧಿಸಿಕೊಳ್ಳಲು ಹಿಂದೇಟು ಹಾಕದ ಮನುಷ್ಯ. ಅವನ ಸುತ್ತಮುತ್ತಲಿನಲ್ಲಿರುವ ಬಿಸ್ನೆಸ್ ಫೀಲ್ಡ್ನಲ್ಲಿ ಎಷ್ಟೋ ಸಾವಿರಾರು ಹುಡುಗಿಯರು ಅವನ ಕಣ್ಣೋಟ ತಮ್ಮ ಮೇಲೆ ಬಿದ್ದರೆ ಸಾಕೆಂದು ಕಾದು ಕುಳಿತಿರುತ್ತಾರೆ. ಆದರೆ ಅವನು ಯಾರ ಕಡೆಗೂ ಕಣ್ಣೆತ್ತಿ ನೋಡುವುದಿಲ್ಲ. ಏನೆಂದರೆ ಮಾರು ದೂರದಲ್ಲಿಡುತ್ತಾನೆ. ಅಂಥವನು ನಿಮ್ಮ ಹುಡುಗಿಯನ್ನು ಹುಡುಕಿ ಬಂದು ಮದುವೆಯಾಗಿದ್ದಾನೆ ಎಂದರೆ ನಿಮ್ಮ ಹುಡುಗಿಗೆ ಅವನ ಜೊತೆ ಮೊದಲೇ ಪರಿಚಯವಿದೆ. ಇನ್ನೆಂದೂ ಕೂಡ ಅವನ ಸಹವಾಸಕ್ಕೆ ಹೋಗಲು ಟ್ರೈ ಮಾಡಬೇಡಿ. ಅಷ್ಟೇ ಅಲ್ಲ, ಅವನ ವಿರುದ್ಧ ಕಂಪ್ಲೇಂಟ್ ಕೊಡಲು ನಮ್ಮನ್ನು ಕರೆಯಬೇಡಿ ಎನ್ನುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾರೆ ಪೊಲೀಸರು. ಅವನ ಬಗ್ಗೆ ಸಂಪೂರ್ಣವಾಗಿ ಕೇಳಿದ ಅವಳ ಚಿಕ್ಕಮ್ಮ ಏನು ಮಾಡಬೇಕೆಂದು ತಿಳಿಯದೆ ಕಲ್ಲಿನಂತೆ ನಿಂತು ಬಿಟ್ಟರೆ, ಮದುವೆ ಗಂಡು ಬಂದು ಅವಳ ಭುಜದ ಮೇಲೆ ಕೈ ಹಾಕಿ ಅವಳನ್ನು ಪ್ರಜ್ಞೆಗೆ ತರುತ್ತಾನೆ. ತಕ್ಷಣ ಅವಳು ಎಚ್ಚೆತ್ತುಕೊಂಡು ಮದುವೆ ಗಂಡಿನ ಕಡೆ ನೋಡುತ್ತಿದ್ದರೆ, ಏನಿದು ಅತ್ತೆ, ಹೀಗಾಯಿತು? ನಾವು ಅಂದುಕೊಂಡಿದ್ದೇನು, ಇಲ್ಲಿ ನಡೆದಿದ್ದೇನು? ಅಸಲು ಅಂಥವನು ಅವಳಿಗೆ ಹೇಗೆ ಪರಿಚಯ? ಅವಳ ಬಗ್ಗೆ ಚೆನ್ನಾಗಿ ತಿಳಿದಿರುವಂತೆ ಹಾಗೆ ಹೇಗೆ ಮಾತನಾಡುತ್ತಿದ್ದಾನೆ? ಅವಳು ನಮ್ಮ ಬಳಿ ಏನಾದರೂ ಮುಚ್ಚಿಟ್ಟಿದ್ದಾಳಾ ಎಂದು ಕೇಳುತ್ತಿದ್ದರೆ, ಅಂಜಲಿ ಇನ್ನೂ ಅಲ್ಲೇ ಇದ್ದಿದ್ದರಿಂದ ಮದುವೆ ಹೆಣ್ಣಿನ ಸ್ನೇಹಿತೆ ಅಂಜಲಿಯನ್ನು ನೋಡುತ್ತಾಳೆ ಅವಳ ಚಿಕ್ಕಮ್ಮ. ಆ ಹುಡುಗಿಗೆ ಎಲ್ಲವೂ ತಿಳಿದಿರಬಹುದು ಎಂದುಕೊಂಡು ಅಂಜಲಿಯ ಬಳಿ ಹೋಗಿ ಗಟ್ಟಿಯಾಗಿ ಅವಳ ತೋಳು ಹಿಡಿದು ಈ ಕಡೆಗೆ ಎಳೆದು ಅವಳ ಮುಖವನ್ನು ನೇರವಾಗಿ ನೋಡುತ್ತಾ, ಈಗ ಬಂದವನಿಗೂ ನನ್ನ ಮಗಳಿಗೂ ಏನು ಸಂಬಂಧ? ಅಸಲು ಹಾಗೆ ಹೇಗೆ ಅವಳನ್ನು ಎಳೆದುಕೊಂಡು ಹೋದ? ಹೇಳು, ನಿನಗೆ ಎಲ್ಲವೂ ಗೊತ್ತಿರುತ್ತದೆ. ನೀನು ಅವಳ ಕ್ಲೋಸ್ ಫ್ರೆಂಡ್ ಅಲ್ವಾ? ನಮಗೆ ಹೇಳದಿದ್ದರೂ ಕನಿಷ್ಠ ನಿನ್ನ ಜೊತೆಯಾದರೂ ಎಲ್ಲ ವಿಷಯಗಳನ್ನು ಹಂಚಿಕೊಳ್ಳುತ್ತಾಳೆ. ಅಸಲು ಅವರಿಬ್ಬರಿಗೂ ಇರುವ ಸಂಬಂಧವೇನು? ಉತ್ತರ ಹೇಳು ಎಂದು ಕೇಳುತ್ತಿದ್ದರೆ, ಅಂಜಲಿ ಭಯದಿಂದ ಹಿಂಜಿಲು ನುಂಗುತ್ತಾ ಅವಳ ಕಡೆ ನೋಡುತ್ತಾಳೆ. ಅಂಜಲಿಯ ನೋಟ ಕಂಡು, ನೀನು ಹೇಗೆ ನೋಡಿದರೂ ಈಗ ನೀನು ಉತ್ತರ ಹೇಳದೆ ಇಲ್ಲಿಂದ ನಿನ್ನನ್ನು ಕದಲಲು ಬಿಡುವುದಿಲ್ಲ. ಅಸಲಿಗೆ ಅವಳಿಗೂ ಅವನಿಗೂ ಹೇಗೆ ಪರಿಚಯ ಎಂದು ಕೇಳುತ್ತಾಳೆ ಅವಳ ಚಿಕ್ಕಮ್ಮ. ಇನ್ನೂ ಅವಳ ಚಿಕ್ಕಮ್ಮ ತಾನು ಉತ್ತರ ಹೇಳದೆ ಬಿಡುವುದಿಲ್ಲವೆಂದು ಅರ್ಥವಾಗಿ ತನಗೆ ತಿಳಿದಿದ್ದನ್ನು ಹೇಳಲು ಸಿದ್ಧವಾಗುತ್ತಾಳೆ ಅಂಜಲಿ. ತಕ್ಷಣ ದೀರ್ಘವಾಗಿ ಒಂದು ಉಸಿರು ತೆಗೆದುಕೊಂಡು ಬಿಟ್ಟು, ಅವನು ಬೇರಾರೂ ಅಲ್ಲ ಆಂಟಿ, ನಾನು ಮತ್ತು ನಿಮ್ಮ ಮಗಳು ಕೆಲಸ ಮಾಡುವುದು ಅವನ ಬಳಿಯೇ. ಅವನು ನಮ್ಮ ಕಂಪನಿಯ ಬಾಸ್, ಹಾಗಾಗಿ ನಮಗೆ ಗೊತ್ತು ಎಂದು ಹೇಳುತ್ತಾಳೆ. ಏನು, ನನ್ನ ಮಗಳು ಕೆಲಸ ಮಾಡುವುದು ಅವನ ಬಳಿನ?
ಅಂದಾಗ, ಹೌದು ಆಂಟಿ, ವಿಶಿಕಾ ಮತ್ತು ನಾನು ಅಲ್ಲೇ ಕೆಲಸ ಮಾಡುತ್ತಿದ್ದೇವೆ. ಬಹಳ ದಿನಗಳಿಂದ ನಮ್ಮ ಬಾಸ್ ಅವಳನ್ನು ಟಾರ್ಚರ್ ಮಾಡುತ್ತಲೇ ಇದ್ದಾರೆ. ಆದರೂ ಅವಳು ಮೌನವಾಗಿ ಸಹಿಸುತ್ತಿದ್ದಳು. ಅವರಿಬ್ಬರಿಗೂ ಅಸಲು ಏನು ಗಲಾಟೆ ನಡೆದಿದೆಯೋ ನನಗಂತೂ ಗೊತ್ತಿಲ್ಲ. ಆದರೆ ನಮ್ಮ ಆಫೀಸ್ನಲ್ಲಿ ಎಷ್ಟು ಜನ ಹುಡುಗಿಯರಿದ್ದರೂ ಯಾರ ತಂಟೆಗೂ ಹೋಗದ ವಿರಾಟ್ ಸರ್ ವಿಶಿಕಾಳನ್ನು ಮಾತ್ರ ಟಾರ್ಗೆಟ್ ಮಾಡಿದ್ದರು. ಅದು ಏಕೆ ಅಂತ ಮಾತ್ರ ನನಗೆ ಗೊತ್ತಿಲ್ಲ. ನಾನು ಎಷ್ಟೇ ಬಾರಿ ಕೇಳಿದರೂ ಅವಳು ನನಗೆ ಹೇಳಲಿಲ್ಲ. ಅದಕ್ಕೆ ಸಾರನ್ನು ಕಲ್ಯಾಣ ಮಂಟಪದಲ್ಲಿ ನೋಡಿದ ತಕ್ಷಣ ನನಗೆ ಟೆನ್ಷನ್ ಶುರುವಾಯಿತು ಎಂದು ಹೇಳುತ್ತಾಳೆ. ಅವಳ ಮೇಲಿನ ಕೋಪ ತೀರಿಸಿಕೊಳ್ಳಲು ಈ ಮದುವೆಯನ್ನು ಹೇಗಾದರೂ ಮಾಡಿ ನಿಲ್ಲಿಸಲು ಟ್ರೈ ಮಾಡುತ್ತಾರೆ ಅಂದುಕೊಂಡನೇ ಹೊರತು ಸಾರ್ ಖುದ್ದಾಗಿ ಅವಳ ಕೊರಳಿಗೆ ತಾಳಿ ಕಟ್ಟುತ್ತಾರೆಂದು ಕನಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ. ಅಷ್ಟು ಕೋಟ್ಯಾಧಿಪತಿಯಾದ ಸಾರ್ ವಿಶಿಕಾಳನ್ನು ಟಾರ್ಚರ್ ಮಾಡಲು ಏಕಾಏಕಿ ಅವಳ ಕೊರಳಿಗೆ ತಾಳಿ ಕಟ್ಟಿದ್ದಾರೆ ಎಂದರೆ ನಾನೇ ಆಶ್ಚರ್ಯಪಡುತ್ತಿದ್ದೇನೆ ಎಂದು ಅನ್ನುತ್ತಾಳೆ ಅಂಜಲಿ. ಅಸಲು ಅಷ್ಟು ಹಣವಿರುವ ಆ ವಿರಾಟ್ನನ್ನು ವಿಶಿಕಾಳ ತಂಟೆಗೆ ಏಕೆ ಬರುತ್ತಿದ್ದಾನೆ ಎಂದು ಯೋಚನೆಯಲ್ಲಿ ಮುಳುಗುತ್ತಾಳೆ ಅವಳ ಚಿಕ್ಕಮ್ಮ. ಅಷ್ಟರಲ್ಲೇ ಮತ್ತೆ ಎಚ್ಚೆತ್ತುಕೊಂಡು ಆ ಮದುವೆ ಗಂಡನ್ನು ಕರೆದು, ಪ್ರಕಾಶ್, ಆಗಲೇ ನೀನು ತಾಳಿ ಕಟ್ಟಲು ಪುರೋಹಿತರು ತಾಳಿ ಕೊಟ್ಟಾಗ ಯಾಕೆ ಅಷ್ಟೊಂದು ನಡುಗುತ್ತಿದ್ದೆ? ತಾಳಿ ಕಟ್ಟು ಎಂದರೆ ತಕ್ಷಣ ಕಟ್ಟದೆ ಅಷ್ಟು ಹೊತ್ತು ಯಾಕೆ ಯೋಚಿಸುತ್ತಿದ್ದೆ ಎಂದು ಕೇಳುತ್ತಿದ್ದರೆ, ಅದಲ್ಲ ಅತ್ತೆ, ಆಗಲೇ ನನ್ನನ್ನು ಹೋಗಿ ಬಟ್ಟೆ ಬದಲಾಯಿಸಿಕೊಂಡು ಬನ್ನಿ ಎಂದು ಪುರೋಹಿತರು ಹೇಳಿದಾಗ ಒಳಗಿನ ಕೋಣೆಗೆ ಹೋದೆನಲ್ಲ. ಆಗ ಬಲಿಷ್ಠರಾಗಿದ್ದ ಇಬ್ಬರು ವ್ಯಕ್ತಿಗಳು ಬಂದು ನನ್ನ ತಲೆಗೆ ಗನ್ ಇಟ್ಟು, ನೀನು ಆ ಹುಡುಗಿಯ ಕೊರಳಿಗೆ ತಾಳಿ ಕಟ್ಟಬೇಕು ಎಂದುಕೊಂಡರೆ ತಕ್ಷಣ ನಿನ್ನ ತಲೆ ಛಿದ್ರವಾಗುತ್ತದೆ ಎಂದು ವಾರ್ನಿಂಗ್ ಕೊಟ್ಟರು. ಅಸಲಿಗೆ ಇಷ್ಟಕ್ಕೂ ನೀವು ಯಾರು ಎಂದಾಗ, ಅದು ನಿನಗೆ ಅನಾವಶ್ಯಕ. ಆ ಹುಡುಗಿ ನಮ್ಮ ಬಾಸ್ಗೆ ಬೇಕಾದ ಹುಡುಗಿ. ಅವಳನ್ನು ಯಾರು ಟಚ್ ಮಾಡಿದರೂ ನಮ್ಮ ಸರ್ ಒಪ್ಪುವುದಿಲ್ಲ. ನಿನಗೆ ಪ್ರಾಣದ ಮೇಲೆ ಆಸೆ ಇದ್ದರೆ ಆ ಹುಡುಗಿಯನ್ನು ಬಿಟ್ಟು ಇಲ್ಲಿಂದ ಹೊರಟು ಹೋಗು. ಇಲ್ಲ ನಾನು ಅವಳ ಕೊರಳಿಗೆ ತಾಳಿ ಕಟ್ಟುತ್ತೇನೆ ಎಂದು ನೋಡಿದರೆ ಮಾತ್ರ ನಿನ್ನ ಪ್ರಾಣಕ್ಕೆ ನಾವು ಗ್ಯಾರಂಟಿ ಕೊಡಲಾರೆವು ಎಂದು ಹೇಳಿದರು. ಅಸಲು ಯಾರು ನೀವು? ನಿಮ್ಮ ಸಾರ್ ಯಾರು? ನೀವು ಹೇಳಿದಂತೆ ನಾನೇಕೆ ಮಾಡಬೇಕು ಎಂದಾಗ, ಈಗ ಬಂದಿದ್ದ ವಿರಾಟ್ ವರ್ಮನ ಫೋಟೋ ತೋರಿಸಿ, ಇವರೇ ನಮ್ಮ ಸಾರ್. ಇವರ ಬಗ್ಗೆ ನಿನಗೆ ಪೂರ್ತಿಯಾಗಿ ಗೊತ್ತಿಲ್ಲ. ಅವರು ಯಾವುದನ್ನು ಬಯಸಿದರೆ ಅದು ಅವರಿಗೆ ಸಿಗಲೇಬೇಕು. ಅದು ಎದುರಿನವರಿಗೆ ಇಷ್ಟವಿಲ್ಲದಿದ್ದರೂ ಸರಿ, ಅದು ಅವರಿಗೆ ಸ್ವಂತವಾಗಲೇಬೇಕು. ಇಲ್ಲದಿದ್ದರೆ ಅವರನ್ನು ಏನೂ ಮಾಡಲಾದರೂ ನಮ್ಮ ಸರ್ ಹಿಂದೇಟು ಹಾಕುವುದಿಲ್ಲ. ಅಂತಹ ನಮ್ಮ ಸರ್ ಆ ಹುಡುಗಿಯನ್ನು ಬೇಕು ಎಂದುಕೊಂಡಿದ್ದಾರೆ. ಯಾವಾಗ ನಮ್ಮ ಸರ್ ಅವಳನ್ನು ಇಷ್ಟಪಟ್ಟರೋ ಆಗಲೇ ಈ ಹುಡುಗಿ ಅವರ ಮನುಷ್ಯಳಾಗಿ ಬಿಟ್ಟಿದ್ದಾಳೆ. ಅವಳ ಮೇಲೆ ಎಲ್ಲ ಹಕ್ಕುಗಳು ನಮ್ಮ ಸಾರ್ಗೆ ಇದ್ದಂತೆಯೇ ಇವಳ ಮೇಲೆ ನೊಣ ಕುಳಿತರೂ ಯಾರನ್ನು ಬಿಡುವುದಿಲ್ಲ. ಅಂಥದ್ರಲ್ಲಿ ನೀನು ಏಕಾಏಕಿ ಹುಡುಗಿಯ ಕೊರಳಿಗೆ ತಾಳಿ ಕಟ್ಟಲು ನೋಡ್ತಾ ಇದ್ದೀಯ. ಅದಕ್ಕೆ ಏನೂ ತಿಳಿಯದ ಮುಗ್ಧ ನೀನು ಎಂದು ನಿನ್ನನ್ನು ಮೊದಲೇ ಎಚ್ಚರಿಸುತ್ತಿದ್ದೇನೆ. ಈಗಲೂ ಮಿತಿ ಮೀರಿ ಹೋಗಿದ್ದೇನಿಲ್ಲ. ಮಂಟಪ ಬಿಟ್ಟು ಹೊರಟು ಹೋಗು. ಇಲ್ಲದಿದ್ದರೆ ನಿನ್ನ ಪ್ರಾಣಕ್ಕೆ ನಾನು ಗ್ಯಾರಂಟಿ ಕೊಡುವುದಿಲ್ಲ ಎಂದು ಹೇಳಿ ಅವರಿಬ್ಬರು ಅಲ್ಲಿಂದ ಹೊರಟು ಹೋದರು. ಈ ಕತೆ ನಿಮಗೆಲ್ಲ ಇಷ್ಟ ಆಗ್ತಾ ಇದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ಸ್ಟೋರಿ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ನಮಗೆ ತಿಳಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್.